ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವಾಗ ಕೇಳ್ತಾ ಇದ್ದೀರಲ್ವಾ, ನಾವು ಸಂಜೆ ಪೂಜೆಗೆ ಹುಣ್ಣಿಮೆ ದಿನ ಮಹಾಲಕ್ಷ್ಮಿ ಪೂಜೆನ ನಾವು ಸಂಜೆ ಸಮಯದಲ್ಲಿ ಮಾಡ್ತೀವಲ್ಲ, ಅವಾಗ ನಾವು ದೇವರ ಮುಂದೆ ಯಾವುದು ರಂಗೋಲಿ ಹಾಕಿದ್ರೆ ಶ್ರೇಷ್ಠ ಅಂತ ಕೇಳಿದಿರಲ್ವಾ, ಅಥವಾ ನಮಗೆ ಯಾವ್ದು ರಂಗೋಲಿ ಹಾಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳಿದ್ರಿ ಸುಮಾರು ಜನ. ಅದಕ್ಕೆ ನೋಡಿ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಈ ಐಶ್ವರ್ಯ ಲಕ್ಷ್ಮಿ ರಂಗೋಲಿನ ನೀವು ಇವತ್ತಿನ ಸಂಜೆ ಖಂಡಿತವಾಗ್ಲೂ ಹಾಕಿ. ಯಾಕಂದರೆ ನೋಡಿ, ಈ ರಂಗೋಲಿನ ನಾವು ಇವತ್ತಿನ ದಿನ ಹಾಕಿ ನಾವು ಮಹಾಲಕ್ಷ್ಮಿ ಪೂಜೆನ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಈ ರಂಗೋಲಿನ ನೀವು ಪ್ರತಿದಿನ ಕೂಡ ಹಾಕೊಬೋದು. ನೋಡಿ, ಇಲ್ಲೇ ಇದೆ, ಮನೆಯಲ್ಲಿ ದೇವರ ಮಂಟಪದ ಮುಂದೆ ಐಶ್ವರ್ಯ ಲಕ್ಷ್ಮಿ ರಂಗೋಲಿ ಹಾಕಿ ನಿತ್ಯ ನಮಸ್ಕರಿಸಿದರೆ ಕಷ್ಟ ದಾರಿದ್ರ್ಯಗಳು ನಿವಾರಣೆ ಆಗುತ್ತವೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಈ ರಂಗೋಲಿನ ನೀವು ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲೂ ಕೂಡ ಹಾಕೊಬೋದು, ಅಮಾವಾಸ್ಯೆ ಟೈಮ್ಗಳಲ್ಲಿ ಹಾಕೊಬೋದು, ಹುಣ್ಣಿಮೆ ಸಮಯದಲ್ಲಿ ಹಾಕೊಬೋದು, ಅಮಾವಾಸ್ಯೆ ಟೈಮ್ಗಳಲ್ಲೂ ಹಾಕೊಬೋದು, ಶುಕ್ರವಾರ ಹಾಕೊಬೋದು. ಈ ರೀತಿ ನೀವು ಸತ್ಯನಾರಾಯಣ ಪೂಜೆ ಮಾಡೋ ದಿನ ಹಾಕೊಬೋದು, ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕೊಬೋದು. ನಿಮಗೆ ಯಾವತ್ತು ದಿನ ಬೇಕಾದರೂ ಹಾಕೊಬೋದು. ನಿಮಗೆ ಯಾವತ್ತು ಹಾಕೊಬೇಕು ಅಂತ ಅನಿಸುತ್ತೋ ದೇವ್ರ ಮನೆಯಲ್ಲಿ ಹಾಕಿ. ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ಸುಮಾರು ಜನ ಕೇಳಿದ್ರಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.